Infertility, as you know already, we explained already infertility in the reasons in the males and infertility for that reasons in the females. ಯಾಕೆ ಇನ್ಫರ್ಟಿಲಿಟಿ ಅನ್ನೋದಕ್ಕೆ ರೀಸನ್ಸ್ಗಳನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾಗಿ ಇನ್ಫರ್ಟಿಲಿಟಿ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತೊಗೊಂಡು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣಂತೆ. ಓಕೆ ಸ್ಟೂಡೆಂಟ್ಸ್, ಇಟ್ ಈಸ್ infertility, that means inability to continue or produce the children even after 2 years unprotected sexual cohabitation. ಸಾಮಾನ್ಯವಾಗಿ ಎರಡು ವರ್ಷಗಳು ಕಳೆದ್ರೂ ಸಹ ಪ್ರೆಗ್ನೆನ್ಸಿ ಆಗದೆ ಹೋದರೆ ಇನ್ಫರ್ಟಿಲಿಟಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಮಾಡಬೇಕಾಗ್ತದೆ. ದ ರೀಸನ್ಸ್ ಫಾರ್ ದಿಸ್ ಮೇ ಬಿ ಫಿಸಿಕಲ್ ಆಗಿರ್ಬೋದು, ಕಂಜೆನ್ಷನಲ್ ಡಿಸೀಸಸ್ ಆಗಿರ್ಬೋದು, ಡ್ರಗ್ಸ್ ಇರ್ಬೋದು, ಇಮ್ಯುನಾಲಜಿಕಲ್ ಆರ್ ಈವನ್ ಸೈಕಲಾಜಿಕಲ್ ರೀಸನ್ಸ್ ಆರ್ ಆಲ್ಸೋ ಕಾಸಸ್ ದ ಇನ್ಫರ್ಟಿಲಿಟಿ. ದೀಸ್ ಡಿಸಾರ್ಡರ್ಸ್ ಕ್ಯಾನ್ ಬಿ ಟ್ರೀಟೆಡ್ ಇನ್ ಇನ್ಫರ್ಟಿಲಿಟಿ ಕ್ಲಿನಿಕ್ಸ್ಗಳಲ್ಲಿ ಸಪ್ರೇಟಾಗಿ ಯೂಸಿಂಗ್ ARTs, that is assisted reproductive technologies. So most important one, ART. What is meant by ART? ART is the one, the technologies used to treat the infertility, to correct the infertility problems. Infertility problemsಗಳನ್ನ ಟ್ರೀಟ್ ಮಾಡೋದು ಅಥವಾ ಕರೆಕ್ಟ್ ಮಾಡಲಿಕ್ಕೆ ನಾವೇನು ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳ್ತೀವಿ, ವಿ ಆರ್ ಸೇಯಿಂಗ್ ದ್ಯಾಟ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್. The different kinds of the technologies are there. One is the gamete intrafallopian transfer ಅಂತ ಹೇಳ್ತೇವೆ, ಶಾರ್ಟ್ ಆಗಿ ಗಿಫ್ಟ್ ಅಂತ ಹೇಳ್ತಾ ಇದ್ದೀವಿ, GIFT, ಆ್ಯಂಡ್ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ, ICSI ಅಂತ ಹೇಳ್ತಾ ಇದ್ವಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ AI ಅಂತ ಕರಿತಾ ಇದ್ವಿ, ಸರೋಗೆಸಿ ಅಂತ ಹೇಳ್ತಾ ಇದ್ವಿ, ಇನ್ ವಿಟ್ರೋ ಫರ್ಟಿಲೈಜೇಷನ್ IVF ಅಂತ ಹೇಳ್ತಾ ಇದ್ವಿ. ಸೊ ದಟ್ ಈಸ್ ವೆಲ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಎ ಟೆಸ್ಟ್ ಟ್ಯೂಬ್ ಬೇಬಿ ಅಂತಕ್ಕಂಥ ಹೆಸರನ್ನು ನಾವು ಅದಕ್ಕೆ ಕೊಡ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ARTs ಆರ್ ನೌ ಅವೈಲೇಬಲ್. ಹಾಗಾಗಿ ಇವತ್ತಿನ ದಿವಸಗಳಲ್ಲಿ ಯಾರಿಗೂ ಮಕ್ಕಳಾಗಿಲ್ಲ, ನಮ್ಮ ಮಕ್ಕಳಿಲ್ಲ ಅಂತಕ್ಕಂಥ ಸಮಸ್ಯೆಯನ್ನೇ ತೆಗೆದು ಹಾಕಲಿಕ್ಕೆ ಈ ARTsಗಳು ನಮಗೆ ಬಹಳ ಹೆಲ್ಪ್ಫುಲ್ ಆಗಿರೋದನ್ನು ನೋಡ್ತಾ ಇದ್ದೀವಿ. We continue with one by one. One is in vitro fertilization. So this is known as a IVF, in vitro fertilization, or commonly known as a test tube baby program ಅಂತ ಹೇಳ್ತೀವಿ. ನಾವು ಸಣ್ಣವರಿದ್ದಾಗ ಟೆಸ್ಟ್ ಟ್ಯೂಬ್ ಬೇಬಿ ಅಂತಂದ್ರೆ ಆ ಬೇಬಿ ಟೆಸ್ಟ್ ಟ್ಯೂಬ್ ಒಳಗೆ ಬೆಳೀತದೆ ಅಂತ ಅಂದ್ಕೊಂಡಿದ್ವಿ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್, ಹಂಗಲ್ಲ. ಸೊ ಇನ್ ದಿಸ್ ಮೆಥಡ್, ಓವಾ ಆಫ್ ದ ವೈಫ್ ಆರ್ ದ ಡೋನರ್ ಈಸ್ ಕಲೆಕ್ಟೆಡ್. ಸಮಟೈಮ್ಸ್ ದಟ್ ಮೀನ್ಸ್ ದ ಫಿಮೇಲ್ ಈಸ್ ಅನ್ಏಬಲ್ ಟು ಪ್ರೊಡ್ಯೂಸ್ ದ ಓವಾ. ಹಾಗಿದ್ರೆ ಬೇರೆ ಯಾರಾದರೂ ಅವ್ರ ಅಕ್ಕ ಅಥವಾ ಅವರ ರಿಲೇಷನ್ದೊಳಗೆ ಯಾರು ಓವಾ ಪ್ರೊಡ್ಯೂಸ್ ಮಾಡ್ತಿರ್ತಾರೆ ಅವರು ಓವನ್ನು ತಗೊಳ್ಳೋದು. ಆ್ಯಂಡ್ ಸ್ಪರ್ಮ್ಸ್ ಫ್ರಾಮ್ ದ ಹಸ್ಬೆಂಡ್. ಸಮ್ಟೈಮ್ಸು ಹಸ್ಬೆಂಡು ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಅನೇಬಲ್ ಆಗಿದ್ದರೆ ಆವಾಗ ಅವರ ರಿಲೇಟಿವ್ಸ್ದಲ್ಲೇ ಅಥವಾ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಸ್ಪರ್ಮ್ಸ್ಗಳನ್ನು ಕಲೆಕ್ಷನ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಹಾಗಾಗಿ ಎಗ್ ಮತ್ತು ಈ ಸ್ಪರ್ಮ್ಸ್ಗಳನ್ನು ತೊಗೊಂಡು ಇನ್ವಿಟ್ರೋ ಕಂಡೀಷನ್ದಲ್ಲಿ ಲ್ಯಾಬಲ್ಲಿ ಇವೆರಡನ್ನು ಫರ್ಟಿಲೈಜೇಷನ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಲಾಗ್ತದೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ದ ಝೈಗೋಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಫೀಮೇಲ್ ಒನ್. ಝೈಗೋಟು ಅದು ಸ್ಪೆಷಲಿ ಒಂದಿಷ್ಟು ಅಂದರೆ ಸೆಲ್ ಡಿವಿಷನ್ ಕ್ಲೀವೇಜ್ ಸ್ಟಾರ್ಟ್ ಆಗಿರ್ತದೆ. 8 ಸೆಲ್ಲಿಂದ 16 ಸೆಲ್ ಒಳಗೆ ಆದಂಥ ಸಂದರ್ಭದೊಳಗೆ ಆ ಒಂದು ಝೈಗೋಟನ್ನು, ಎಂಬ್ರಿಯೋವನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು, ಅಂದರೆ ಫೆಲೋಪಿಯನ್ ಟ್ಯೂಬ್ದೊಳಗೆ ಅಥವಾ ಯುಟ್ರಸ್ದೊಳಗೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ಸೊ ದಿಸ್ ಈಸ್ ಫಾಲೋಡ್ ಬೈ ಎಂಬ್ರಿಯೋ ಟ್ರಾನ್ಸ್ಫರ್. ಅದಕ್ಕೆ ನಾವೇನಂತ ಹೇಳ್ತೇವೆ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್, ET ಶಾರ್ಟ್ ಆಗಿ. ರಿಮೆಂಬರ್, ಇನ್ ದಿಸ್ ಎಲ್ಲವುಗಳನ್ನು, ಶಾರ್ಟ್ ಫಾರ್ಮ್ಸ್ಗಳನ್ನು, ಲಾಂಗ್ ಫಾರ್ಮ್ಗಳನ್ನು ಕೇಳ್ತಾರೆ. ET ಎಕ್ಸ್ಪಾಂಡ್ ಅಂತ ಕೇಳ್ತಾರೆ ಅಥವಾ IVF ಎಕ್ಸ್ಪಾಂಡ್ ಅಂತ ಕೇಳ್ತಾರೆ. ಹಾಗಾಗಿ ಯು ಜಸ್ಟ್ ಗೋ ಥ್ರೂ ದ್ಯಾಟ್ ಲಾಂಗ್ ಫಾರ್ಮ್ಸ್ಗಳನ್ನು ಸ್ವಲ್ಪ ಲಿಸ್ಟ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ. ಟೈಪ್ಸ್ ಆಫ್ ಎಂಬ್ರಿಯೋ ಟ್ರಾನ್ಸ್ಫರ್. ET ಒಳಗೆ 2 ಟ್ರಾನ್ಸ್ಫರ್ ಅದಾವ. ಒಂದು ನಾವು ಜಿಫ್ಟ್ ಅಂತ ಹೇಳ್ತೀವಿ, ಇನ್ನೊಂದು IUT ಅಂತ ಹೇಳ್ತೀವಿ. ಜಿಫ್ಟಲ್ಲಿ ಝೈಗೋಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಫೆಲೋಪಿಯನ್ ಟ್ಯೂಬ್ ಒಳಗೆ ಹಾಕ್ತಾರೆ. ಫೆಲೋಪಿಯನ್ ಟ್ರಾನ್ಸ್ಫರ್, ನೋಡಿ ಫೆಲೋಪಿಯನ್ ಟ್ಯೂಬ್ ಅನ್ನಂಗಿಲ್ಲ, ಫೆಲೋಪಿಯನ್ ಟ್ರಾನ್ಸ್ಫರ್ ಅಂತಲೇ ಅನ್ಬೇಕು. ಆ್ಯಂಡ್ ಝೈಗೋಟ್ ಈಸ್ ಟ್ರಾನ್ಸ್ಫರ್ಡ್ ಇಂಟ್ರಾಯುಟರೈನ್ ಟ್ರಾನ್ಸ್ಫರ್. ಇಲ್ಲಿ ಏನು ಮಾಡ್ತಾರೆ ಅಂದರೆ ಯುಟರಸ್ ಒಳಗೆ ಝೈಗೋಟನ್ನು ಹಾಕಲಾಗ್ತದೆ. ಹೀಗಾಗಿ ಫೆಲೋಪಿಯನ್ ಟ್ಯೂಬ್ದಾಗ ಹಾಕೋದು ಬೇರೆ, ಯುಟರಸ್ ಒಳಗೆ ಹಾಕೋದು ಬೇರೆ. ಇವು ಎರಡೂ ಮೆಥಡ್ಸ್ಗಳನ್ನು ಎಂಬ್ರಿಯೋ ಟ್ರಾನ್ಸ್ಫರ್ಗಳಲ್ಲಿ ETದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿ ಝೈಗೋಟ್ ಆರ್ ಅರ್ಲಿ ಎಂಬ್ರಿಯೋಸ್ with up to 8 blastomers into the fallopian tube, we are saying it is called as a zift. ಅದಕ್ಕೆ ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ ಹೇಳ್ತಿದ್ವಿ.
ಸೊ ಟ್ರಾನ್ಸ್ಫರ್ ಆಫ್ ಎಂಬ್ರಿಯೋ ವಿತ್ ಮೋರ್ ದ್ಯಾನ್ 8 ಬ್ಲಾಸ್ಟೋಮರ್ಸ್, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರಬೇಕಲ್ಲ, 8ಕ್ಕಿಂತ ಅಂದರೆ ಫೆಲೋಪಿಯನ್ ಟ್ಯೂಬ್ದಲ್ಲಿ 8 ಆದಾಗ ಹಾಕಿದರೆ ಏನಾಗ್ತದೆ ಅಂದರೆ ಡಿವೈಡ್ ಹಾಕೋತಾ ಆಗ್ತದೆ, ಯುಟ್ರಸ್ಸಿಗೆ ಬಂದು ಇಂಪ್ಲಾಂಟೇಷನ್ ಆಗ್ತದೆ. ಬಟ್ ಡೈರೆಕ್ಟಾಗಿ ನೀವು ಯುಟ್ರಸ್ಗೆ ಹಾಕುವಾಗ ಸ್ವಲ್ಪ ಮೋರ್ ದ್ಯಾನ್ 8 ಸೆಲ್ ಆಗಿರಬೇಕು. ಅಂತಹ ಒಂದು ಸ್ಟೇಜಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದೀವಿ, ಬ್ಲಾಸ್ಟೋಮರ್ಸ್ ಇನ್ ಟು ದ ಯುಟರಸ್. ಸೊ ಎಂಬ್ರಿಯೋಸ್ ಫಾರ್ಮ್ ಬೈ ಇನ್ ವೈವೋ ಫರ್ಟಿಲೈಜೇಷನ್ is also used for such a transfer to the assist those females who cannot conceive. ಸೊ ಕೆಲವು ಸಾರಿ ಇನ್ನೊಬ್ಬರು ಮಹಿಳೆಯೊಳಗೆ ಪ್ರೆಗ್ನೆಂಟ್ ಆಗಿರ್ತಕ್ಕಂಥದ್ದನ್ನು ತೊಗೊಂಡು, ಅಂದರೆ ಯುಟ್ರಸ್ ಅಲ್ಲೇ ಫೆಲೋಪಿಯನ್ ಟ್ಯೂಬ್ದೊಳಗೆ ಫರ್ಟಿಲೈಜೇಷನ್ ಆಗಿರ್ತಕ್ಕಂಥ ತೊಗೊಂಡು ಮತ್ತೊಬ್ಬ ಅನೇಬಲ್ ಆಗಿರ್ತಕ್ಕಂಥ ಮಹಿಳೆಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡಲಾಗ್ತದೆ. ಇನ್ ವೈವೋ ಫರ್ಟಿಲೈಜೇಷನ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ಸೊ ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ವಿ ಆರ್ ಸೈಯಿಂಗ್ ಇಟ್ ಇಸ್ ಅ ಗಿಫ್ಟ್. The transfer of an ovum from a donor to the fallopian tube into the fallopian tube of another female who cannot produce ovum but can provide suitable environment for the fertilization and the development. She is unable to produce the ova, that's all, finished, but she is able to give or whatever the things for the development of ಏನು ಬೇಬಿ ಡೆವಲಪ್ಮೆಂಟಿಗೆ ಏನು ಬೇಕೋ ಅವು ಎಲ್ಲವುಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ, ಸಪ್ಲೈ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಾಮರ್ಥ್ಯ ಅವಳಿಗಿರ್ತದೆ. ಬಟ್ ಶಿ ಈಸ್ ಅನ್ಏಬಲ್ ಟು ಪ್ರೊಡ್ಯೂಸ್ ದ ಓಮ್, ದಟ್ಸ್ ಆಲ್. ಅಂಥ ಸಂದರ್ಭದಲ್ಲಿ ಈ ಏನು ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ನಮಗೆ ಯೂಸ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತಾ ಇದ್ದೀವಿ, ICSI, a laboratory procedure in which a single sperm, ನೋಡಿ ಒಂದೇ ಒಂದು ಸ್ಪರ್ಮನ್ನು, ಸೊ ದಟ್ ಈಸ್ ಫ್ರಾಮ್ ದ ಮೇಲ್ ಪಾರ್ಟ್ನರ್, ಸಮ್ಟೈಮ್ಸ್ ಮೇಲ್ ಈಸ್ ಅನ್ಏಬಲ್, ಸೊ ಡೋನಾರಿಂದ ತೊಗೋಬೋದು. ಸೊ ಸಿಂಗಲ್ ಸ್ಪರ್ಮನ್ನು, ದಟ್ ಇಸ್ ಅ ವೆಲ್ ಗುಡ್ ಒನ್, ಸೊ ಜೆನೆಟಿಕಲಿ ವೆರಿ ಸ್ಟ್ರಾಂಗರ್ ಒನ್, ಇಂಜೆಕ್ಟೆಡ್ ಡೈರೆಕ್ಟ್ಲಿ ಇಂಟು ಆ್ಯನ್ ಎಗ್ ಒಳಗೆ ಇಂಟ್ರೊಡ್ಯೂಸನ್ನು ಮಾಡಲಾಗ್ತದೆ ಡೈರೆಕ್ಟ್ಲಿ. ಆ್ಯಂಡ್ ಆಫ್ಟರ್ ದ ಫರ್ಟಿಲೈಜೇಷನ್ ದ ಎಂಬ್ರಿಯೋ ಈಸ್ ಇಂಪ್ಲಾಂಟೆಡ್ ಇನ್ ಟು ದ ವುಮನ್ಸ್ ಯೂಟರಸ್. ಆ ಮದರೊಳಗೆ ಆ ಕಪಲ್ಸ್ ಅಂದರೆ ಆ ತಾಯಿಯೊಳಗೆ ಅದನ್ನು ಇಂಪ್ಲಾಂಟೇಷನ್ ಮಾಡಲಾಗ್ತದೆ ಮುಂದೆ ಫರ್ಟಿಲೈಜೇಷನ್. ಬಿಕಾಸ್ ದೇ ಆರ್ ಅನ್ಏಬಲ್ ಟು ಅಲ್ಲೇ ಫರ್ಟಿಲೈಜೇಷನ್ ಫೇಲ್ಯೂರ್ ಆಗ್ತಾ ಇರ್ತದೆ ಬಿಕಾಸ್ ಆಫ್ ಸ್ಪರ್ಮ್ ಕೌಂಟ್, ಅಥವಾ ಫೆಲೋಪಿಯನ್ ಟ್ಯೂಬ್ದಲ್ಲಿ ಎಲ್ಲೋ ಬ್ಲಾಕೇಜ್ ಇರ್ಬೋದು. ಅಂಥ ಸಂದರ್ಭದಲ್ಲಿ ಈ ಡೈರೆಕ್ಟಾಗಿ ಸ್ಪರ್ಮನ್ನು ಏನು ಮಾಡ್ತಾರೆ ಅಂತಂದರೆ ಒಳಗಡೆ ಹಾಕೋದನ್ನು ನಾವು ನೋಡ್ತಾ ಇದ್ದೀವಿ. ವಿ ಆರ್ ಸೇಯಿಂಗ್ ಇಟ್ ಇಸ್ ಕಾಲ್ಡ್ ಆಸ್ ICSI ಅಂತಕ್ಕಂಥ ಟೆಕ್ನಿಕನ್ನು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಇನ್ನು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತಾ ಇದ್ವಿ. ಸೊ ದಟ್ ಈಸ್ ಒನ್ ಮೋರ್ ಟೆಕ್ನಿಕ್, ಇಟ್ಸ್ ಮೋಸ್ಟ್ ಮ್ಯಾಕ್ಸಿಮಮ್ ಯೂಸ್ಫುಲ್. ಕೆಲವು ಸಾರಿ ನಾವು ಅದಕ್ಕೆ ಹೇಳ್ತೀವಿ ಶಾರ್ಟ್ ಇರೆಕ್ಷನ್, ಅಂದರೆ ದ ಮೇಲ್ ಈಸ್ ಅನ್ಏಬಲ್ ಟು ಟ್ರಾನ್ಸ್ಫರ್ ದ ಸ್ಪರ್ಮ್ಸ್ ಇನ್ ಟು ದ ವೆಜಿನಾ ಆಫ್ ದ ಫೀಮೇಲ್, ದಟ್ಸ್ ಹೀಸ್ ಪಾರ್ಟ್ನರ್ ಒಳಗೆ ಹಾಕಲಿಕ್ಕೆ ಅನ್ಏಬಲ್ ಆಗಿರ್ತಾನೆ. ಅಂಥ ಸಂದರ್ಭದೊಳಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ನಮಗೆ ಹೆಲ್ಪ್ಫುಲ್ ಆಗ್ತದೆ. ದ ಸೀಮನ್ ಈಸ್ ಕಲೆಕ್ಟೆಡ್ ಫ್ರಮ್ ದ ಹಸ್ಬೆಂಡ್ ಆರ್ ದ ಡೋನರ್ is artificially introduced into the vagina or the uterus of the female. ಫಿಮೇಲಿದ್ದು ಅಲ್ಲೇ ಇರ್ತದೆ, ಅಂದರೆ ಇನ್ನು ವೈವೋ ಫರ್ಟಿಲೈಜೇಷನ್ ಆಗಲಿಕ್ಕೆ ಇದು ಒಂದಿಷ್ಟು ನಮಗೆ ಹೆಲ್ಪ್ಫುಲ್ ಆಗ್ತದೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇನ್ ಟು ದ ಯುಟರಸ್ ಈಸ್ ನೋನ್ ಆ್ಯಸ್ ಇಂಟ್ರಾ-ಯುಟರೈನ್ ಇನ್ಸೆಮಿನೇಷನ್. ಅದಕ್ಕೆ ನಾವು IUI ಅಂತ ಹೇಳ್ತಾ ಇದ್ವಿ. ದಿಸ್ ಟೆಕ್ನಿಕ್ ಈಸ್ ಯೂಸ್ಫುಲ್ ಫಾರ್ ದ ಮೇಲ್ ಪಾರ್ಟ್ನರ್ಗೆ ಭಾಳ ಯೂಸ್ಫುಲ್ ಆಗಿರ್ತದೆ. ಹ್ಯಾವಿಂಗ್ ಇನ್ಎಬಿಲಿಟಿ ಟು ಇನ್ಸೆಮಿನೇಟ್ ದ ಫೀಮೇಲ್ ಆರ್ ದ ಲೋ ಸ್ಪರ್ಮ್ ಕೌಂಟ್. ಇಂಥ ಸಂದರ್ಭದೊಳಗೆ ಈ IUI ನಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿರ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಒನ್ ದ ಟೆಕ್ನಿಕ್. ಇನ್ನು ಸರೋಗೇಸಿ, ಬಾಡಿಗೆ ತಾಯಂದಿರು ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಬಹಳಷ್ಟು ಸಿನಿಮಾಗಳಲ್ಲಿ ಅದರೊಳಗೆ ನೋಡ್ತಾ ಇದ್ದೀವಿ. ಹಿಯರ್ ದ ವುಮನ್ ಸೊ ದಟ್ ಬಿಯರ್ಸ್ ದ ಚೈಲ್ಡ್ ಫಾರ್ ಎ ಕಪಲ್ ಅನ್ಏಬಲ್ ಟು ಪ್ರೊಡ್ಯೂಸ್ ದ ಚಿಲ್ಡ್ರನ್ ಬಿಕಾಸ್ ದ ವೈಫ್ ಈಸ್ ಇನ್ಫರ್ಟೈಲ್ ಆರ್ ಅನ್ಏಬಲ್ ಟು ಕ್ಯಾರಿ. ಆರಾಮಿರಂಗಿಲ್ಲ, ವೀಕ್ ಇರ್ತದೆ, ಆಗಂಗೆ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬ ಬಾಡಿಗೆ ತಾಯಿಯನ್ನು ಮಾಡಿಕೊಂಡು ಅಲ್ಲೇ ಮಗುವನ್ನು ನಮಗೆ ಪಡೀಲಿಕ್ಕೆ ಸಾಧ್ಯತೆ ಇದೆ. ದ ಸರೋಗೇಟ್ ಈಸ್ ಇಂಪ್ರೆಗ್ನೇಟೆಡ್ ಥ್ರೂ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆರ್ ಇಂಪ್ಲಾಂಟೇಷನ್ ಆಫ್ ಆ್ಯನ್ ಎಂಬ್ರಿಯೋ ಪ್ರೊಡ್ಯೂಸ್ಡ್ ಬೈ IVF ಮುಖಾಂತರ ನಾವು ಏನು ಮಾಡ್ಬೋದು ಅಂದರೆ ಮಗುವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಪೂರ್ತಿ ಇನ್ನೊಬ್ಬ ತಾಯಿಯೊಳಗೆ ಆ ಮಗು ಬೆಳೀತದೆ, ಅದನ್ನು ಮತ್ತೆ ನೀವು ವಾಪಸ್ಸು ತೊಗೊಳ್ಳಿಕ್ಕೆ ಚಾನ್ಸ್ ಇದೆ. ಆ ಥರ ಬಾಡಿಗೆ ತಾಯಂದ್ರನ್ನು ನಾವು ಇವತ್ತಿನ ದಿವಸದಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಸಮ್ಟೈಮ್ಸ್ ಎಲ್ಲ ಚೆನ್ನಾಗಿರ್ತದೆ, ವರ್ಕಲ್ಲಿ ಬ್ಯುಸಿ ಇರ್ತದೆ, ದೇ ಆರ್ ವರ್ಕಿಂಗ್ ವುಮನ್ಸ್. ಹಾಗಾಗಿ ಅವರೆಲ್ಲ ವಿಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಟೈಮ್ ಎಲ್ಲಿ ಸ್ಪೆಂಡ್ ಮಾಡೋಣ ಅಂಥೇಳಿ. ಬಟ್ ಐ ಆಮ್ ಸೇಯಿಂಗ್ ದ್ಯಾಟ್
ಈ ತಾಯಿ ಆಗೋದು ಅಂತಕ್ಕಂಥದ್ದು ಒಂದು ಸಿಚುವೇಶನ್ ಎಲ್ಲ ದಟ್ ಇಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ ಅನ್ನೋದು ಮಾತ್ರ ನೆನಪಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾಬ್ಲಮ್ಸ್ ಆಫ್ ದ ARTs ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಇಟ್ ರಿಕ್ವೈರ್ಸ್ ಹೈ ಪ್ರಿಸಿಷನ್ ಹ್ಯಾಂಡ್ಲಿಂಗ್ ಬೈ ಸ್ಪೆಷಲೈಸ್ಡ್ ಪ್ರೊಫೆಷನಲ್ಸ್ ಆ್ಯಂಡ್ ಎಕ್ಸ್ಪೆನ್ಸಿವ್ instrumentation is there. Therefore, these facilities are available only in very few centers. ಕೆಲವು ಬಟ್ ಈಗ ಗದಗಂಥ ಸಿಟಿಗಳಲ್ಲಿಯೂ ಸಹ ನಿಮಗೆ ಈ ARTsಗಳು ನಮಗೆ ಹೆಲ್ಪ್ಫುಲ್ ಆಗೋದನ್ನು ನೋಡ್ತಾ ಇದ್ವಿ. ಎಮೋಷ್ನಲ್, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ದೇರ್ ಇನ್ ARTs. ಆ್ಯಂಡ್ ದ ಬೆಸ್ಟ್ ಒನ್ ಈಸ್ ಮಕ್ಕಳೇ ಇಲ್ಲ ಅಂತಕ್ಕಂಥ ಸಂದರ್ಭಗಳಲ್ಲಿ ಲೀಗಲ್ ಅಡಾಪ್ಟೇಷನ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಫಾರ್ ಕಪಲ್ಸ್ ಲುಕಿಂಗ್ ಫಾರ್ ದ ಪೇರೆಂಟ್ಹುಡ್. ನಮಗೂ ಮಕ್ಕಳು ಬೇಕು ಅನ್ನೋರು ಅನೇಕ ಅನಾಥ ಮಕ್ಕಳು ಇರ್ತಾರೆ, ಅವರಲ್ಲಿ ದತ್ತು ತೆಗೆದುಕೊಳ್ಳೋದ್ರ ಮೂಲಕ ಲೀಗಲ್ಲಾಗಿ ಏನಂತಂದರೆ ಪೇರೆಂಟ್ಹುಡ್ಡನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ದಟ್ ಇಸ್ ದ ಬೆಸ್ಟ್ ವೇ. ಯಾಕಂದರೆ ಅನಾಥ ಮಕ್ಕಳಿಗೂ ಒಂದು ದಾರಿ ಕೊಟ್ಟಂಗೆ ಆಗ್ತದೆ. ಆಮೇಲೆ ಯು ಆರ್ ಆಲ್ಸೋ ಹ್ಯಾವಿಂಗ್ ದ್ಯಾಟ್ ಪೇರೆಂಟ್ಹುಡ್. ನಿಮಗೂ ತಂದೆ ತಾಯಿ ಅಂತಕ್ಕಂಥ ಒಂದು ಅನುಭವ ನಿಮಗೆ ಬರ್ತಾ ಇರ್ತದೆ. ಓಕೆ, ಐ ಆಮ್ ವೆರಿ ಫಾಸ್ಟ್ ಲಿಟಲ್ ಬಿಟ್, ಯಾಕಂದರೆ ನೀವು ಅಲ್ಲೇ ಇಲ್ಲೇ ಬೇರೆಷ್ಟು ಎಲ್ಲವನ್ನ ಕೇಳ್ತಾ ಇದ್ದೀರ. ಹಾಗಾಗಿ ನಾನು ಆದಷ್ಟು ಐ ಟೋಲ್ಡ್ ಯು ಕಾನ್ಸಂಟ್ರೇಟಿಂಗ್ ಓವರ್ ದ ಟೆಸ್ಟ್. ನಿಮಗೆ ನೀಟು ಮತ್ತು CETಗೆ ಹೆಲ್ಪ್ ಆಗಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಬಾಯ್.